ಕಾರಣಕ್ಕೂ ಶತಾಯಗತ ಎಷ್ಟೇ ಆರೋಪಗಳು ಬರಲಿ ಏನೇ ಆದರೂ ಅವ್ರನ್ನ ಬಿಟ್ಟಿಲ್ಲ ಇದುವರೆಗೂ. ಹಾಗಾಗಿ ಅವ್ರ ಶಕ್ತಿನ ಮನಗಂಡ್ಬಿಟ್ಟೆ ಅವರು ಮೋದಿಯವರು ಸುಮ್ಮನೆ ಸೇರಿಸ್ಕೊಂಡಿಲ್ಲ. ಯಾಕೆಂದರೆ ಮೋದಿಯವರು ಕರ್ನಾಟಕದಿಂದ ಕಾಶ್ಮೀರವರೆಗೂ ಎಲ್ಲ ಆಲ್ಮೋಸ್ಟ್ ರಾಜ್ಯಗಳನ್ನ ಅವರು ಗೆದ್ಕೊಂಡ್ಬಂದಿದ್ರು ಚುನಾವಣೆಯಲ್ಲಿ. ಈಗ ಅವ್ರ ಮಾತನ್ನು ನಾವು ಉಡಾವಣೆ ಮಾಡೋಕ್ಕೆ ಆಗಲ್ಲ, ಅಷ್ಟು ಸುಲಭನಾಗಿ ತೆಗೆದಾಕೋಕ್ಕೆ ಆಗಲ್ಲ ಸರ್. ಅದ್ರ ಮಿಗಿಲಾಗಿ ಏನು ಹೇಳ್ಬೇಕಂದ್ರೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಎಲ್ಲೆಲ್ಲಿ ಏನು ರೀಜನಲ್ ಪಾರ್ಟಿ ಇದೆ ಫಸ್ಟು ಅವ್ರ ಜೊತೆ ಮೈತ್ರಿ ಮಾಡ್ಕೋತಾರೆ, ಆಮೇಲೆ ಅವ್ರನ್ನ ಸರ್ವನಾಶ ಮಾಡಿಬಿಡ್ತಾರೆ. ಅದೇ ಅವ್ರ ಮಾನದಂಡ. ನೀವು ಬೇಕಾದ್ರೆ ನೀವು ಎಲ್ಲಿ ಉತ್ತರ ಭಾರತದಿಂದ ಹಿಡ್ಕೊಂಡು ದಕ್ಷಿಣ ಭಾರತದವರೆಗೂ BJP ಯಾರ್ಯಾರ ಜೊತೆ ಮೈತ್ರಿ ಮಾಡ್ಕೊಂಬಂದಿದೆ ಎಕ್ಸೆಪ್ಟ್ ಬಿಹಾರ್, ಮಿಕ್ಕಿದ ಎಲ್ಲ ಕಡೆ ಅವ್ರನ್ನ ಮಲಗಿಸ್ಬಿಟ್ಟಿದ್ದಾರೆ. ಆ ಭಯ ಬಂದೇ ಇವತ್ತು ದೇವೇಗೌಡರಿಗೆ ಇನ್ನು ನೆಕ್ಸ್ಟ್ ಏನಾದ್ರು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷನೇನಾದ್ರು ಸರ್ವನಾಶ ಮಾಡಿಬಿಡ್ತಾರೆ BJP ಅನ್ನೋ ಭಯದಿಂದ ಬೇಡ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋಣ, ಇಲ್ಲ ಅಂದರೆ ಕುಮಾರಣ್ಣ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಲಿ ಅನ್ನೋ ಒಂದು ಆಗ್ರಹ ಇಂಡೈರೆಕ್ಟಾಗಿ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಇದರರ್ಥ BJP ಅಂತ ಮುಖ ಯಾವುದು CM ಮುಖ ಯಾವುದು ಇಲ್ಲ ಅಂತ ಹಾಗಾದ್ರೆ ಸರ್ ಈ ಕ್ಷಣಕ್ಕಂತೂ ಇಲ್ಲವೇ ಇಲ್ಲ, ನಾಯಕರೇ ಇಲ್ಲ ಸರ್. ಎಲ್ಲ ಬರೀ ಸುಮ್ಮನೆ ಆಟಾಟೋಪ ಉಡಾಫೆ ನಾಯಕರುಗಳು ಇವಾಗಿರೋದು ಕರ್ನಾಟಕದಲ್ಲಿರೋ ಭಾರತೀಯ ಜನತಾ ಪಾರ್ಟಿನಲ್ಲಿ. ಒಬ್ಬರು ಶಿಸ್ತುಬದ್ಧವಾಗಿ ಯಾರು ಪ್ರಬುದ್ಧ ರಾಜಕಾರಣಿ ಯಾರು ಇದ್ರೆ ತೋರಿಸ್ಬಿಡಿ. ಯತ್ನಾಳ್ನವ್ರನ್ನ ಹೊರಗಡೆ ಹಾಕಿದ್ದಾರೆ ಪಕ್ಷದಿಂದ. ಈಗ ಅವರಲ್ಲೇ ಅಶೋಕ್ ಅವರು ರಾಜ್ಯದ ಹಿತದೃಷ್ಟಿಯಿಂದ ರಾಜ್ಯದ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ಯಾವತ್ತಾರು ಚರ್ಚೆ ಮಾಡಿರೋದು ಯಾವ್ದಾದ್ರು ಒಂದು 5 ಉದಾಹರಣೆ ತೋರಿಸಿ. ಅವ್ರು ಯಾವಾಗಲೂ ವೈಯಕ್ತಿಕವಾಗಿ ಟೀಕೆಗಳನ್ನೇ ಮಾಡಿಕೊಂಡು ರಾಜ್ಯದಲ್ಲಿ ಏನೋ ನಗೆಪಾಟ್ಲಿಗೆ ಗುರಿಯಾಗಿದ್ದಾರೆ. ಅವ್ರು ಆ್ಯಕ್ಚುಲಿ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ನಗೆಪಾಟ್ಲಿಗೆ ಗುರಿಯಾಗಿದ್ದಾರೆ. ಗಂಭೀರ ವಿಷಯಗಳು ಚರ್ಚೆ ಬಂದಾಗ ಅವರು ಸಭೆಯಿಂದ ಹೊರಗಡೆ ಹೋಗಿದ್ದಾರೆ. ಸೀರಿಯಸ್ ಆಗಿ ಅವ್ರು ಯಾವತ್ತೂ ಚರ್ಚೆ ಮಾಡಿಲ್ಲ. ದೊಡ್ಡ ಸರ್, ಈಗ ಸೈದ್ಧಾಂತಿಕವಾಗಿ ನೋಡಿ, ಈಗ ಈ ಹಿಂದೆ JDS ಅವರು ಟೀಕೆ ಮಾಡ್ತಾ ಇದ್ರು BJP ಕೋಮುವಾದಿ ಪಾರ್ಟಿ ಅಂತ ಹೇಳಿ. ಈಗ ಅವ್ರ ಜೊತೆ ಮತ್ತೆ 2ನೇ ಲೋಕಸಭೆ ಆದ್ಮೇಲೆ ಕೈ ಜೋಡಿಸ್ತಾ ಇದ್ದಾರೆ. ಇಲ್ಲಿ ಸಿದ್ಧಾಂತಕ್ಕೆ ಹಾಗಾದ್ರೆ ಬೆಲೆ ಇಲ್ಲ ಅಂತೀರ JDS ನಲ್ಲಿ? ಅಲ್ಲ, JDS ಅನ್ನು ನಾವು ಈಗ ಅದು ತನೇ ಹೋಗ್ಬಿಟ್ಟು ಕಮಲನ ತಲೆ ಮೇಲೆ ಎತ್ಕೊಂಡು ಆದ್ಮೇಲೆ ಅದ್ರ ಬಗ್ಗೆ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಯಾಕೆ ಅಂತಂದ್ರೆ ಅವರ ಸಿದ್ಧಾಂತ ಇಲ್ಲ, ಅವರ ಕುಟುಂಬ ರಾಜಕಾರಣ. JDS ಅಂದ್ರೆ ಒಂದು ಕುಟುಂಬದ ಪಕ್ಷ. ಆ ಕುಟುಂಬದ ಪಕ್ಷವನ್ನು ನಾವು ಮಾತಾಡಿ ಸುಮ್ಮನೆ ನಾವು ಅದನ್ನು ಹೆಚ್ಚಿನ ಮಹತ್ವ ಕೊಡೋದು ಬೇಡ. ಸೊ ಅಫ್ಕೋರ್ಸ್ ಏನು ಹಳೆ ಮೈಸೂರು ಭಾಗದಲ್ಲಿ ಒಂದು ವರ್ಚಸ್ಸನ್ನು ಇತ್ತು. ಒಂದು 38 ಸ್ಥಾನಗಳನ್ನು ಹಿಂದಿನ ಬಾರಿ ಗೆದ್ದಿದ್ರು. ಈ ಸರಿ 19 ಸ್ಥಾನಗಳನ್ನು ಗೆದ್ದಿದ್ದಾರೆ. ಒಂದು ವರ್ಚಸ್ ಇದೆ ಅವರಿಗೆ ಈಗಲೂ, ಇಲ್ಲ ಅಂತ ಹೇಳ್ತಾರೆ. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ನೇರ ಹೋರಾಟ ಇರ್ತಕ್ಕಂಥದ್ದು JDS ಅವ್ರ ಜೊತೆ ಆನ್ ಗ್ರೌಂಡಲ್ಲಿ ಇರ್ತಕ್ಕಂಥದ್ದು. BJP ಎಕ್ಸೆಪ್ಟ್ ಬೆಂಗಳೂರು ಬಿಟ್ಟರೆ ಬೇರೆ ಭಾಗದಲ್ಲಿ ಸ್ವಲ್ಪ ಭಾಗ ತುಮಕೂರಿನಲ್ಲಿ. ಬಟ್ ಅದು ವಾಸ್ತವದಲ್ಲಿ ಇವತ್ತು ರಾಜಕೀಯ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು. ಇವತ್ತು BJPನಲ್ಲಿ ನಾಯಕರುಗಳೇ ಇಲ್ಲ. ಯಾರಿದ್ದಾರೆ? ಒಂದು ಸಮರ್ಥವಾಗಿ ಒಂದು ಪಕ್ಷವನ್ನು ನಡೆಸತಕ್ಕಂಥ ನಾಯಕರಾಗಿದ್ದಾರೆ. ಅದು ಅವರ ಪಕ್ಷದ ವೈಯಕ್ತಿಕ ವಿಚಾರ. ಆದರೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ನಡೆತಿರ್ತಕ್ಕಂಥ ಒಂದು ವಿದ್ಯಮಾನಗಳನ್ನು ನೋಡಿದಾಗ ಅಶೋಕ್ ಅವ್ರನ್ನ ಇವರು ಎಷ್ಟು ಬೀದಿನಲ್ಲಿ ಜಗಳ ಆಯಿತು ನೋಡಿದಿರಿ ನೀವು. ಅವ್ರನ್ನ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ರು, ನೀವು ವಿಜಯನಂದ್ ತೆಗೀರಿ ಅಂತಂದ್ರು. ಅಶೋಕ್ ನಿಮ್ಮಲ್ಲೂ ಬಣಗಳಿದಾವೆ ಸರ್, 3-4 ಬಣ ಇದಾವೆ. ಯಾವುದು ಬಣ ಇಲ್ಲ. ವೆಯ್ಟ್ ನೋಡಿ, ನಮ್ಮಲ್ಲಿ ಈಗ DK ಶಿವಕುಮಾರ್ ಸರಿಸುಮಾರು 40 ವರ್ಷ ರಾಜಕೀಯ ಇತಿಹಾಸದಲ್ಲಿ ಅವರೇನು ಎಲಿಜಿಬಿಲಿಟಿ ಇಲ್ವಾ? ಸಾಮರ್ಥ್ಯ ಇಲ್ವಾ? ಅವ್ರಿಗೆ ಪಕ್ಷ ಕಟ್ಟಿಲ್ವಾ? ಹಾಗಾಗಿ ಅವರು ಅವರ ಅಭಿಮಾನಿಗಳು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ಲ. ರಾಜಕೀಯಕ್ಕೆ ಯಾರೂ ಇದಕ್ಕೆ ಬರಲ್ಲ, ಸನ್ಯಾಸಿಗಳಲ್ಲ. ಎಲ್ಲರೂ ರಾಜಕೀಯ ಮಾಡಿದ್ರೆ ಅಧಿಕಾರ ಬೇಕು ಅಂತ ಹೇಳಿ. ಇನ್ನೂ ಅಧಿಕಾರ ಯಾಕೆ ಬೇಕು? ಈಗಿರ್ತಕ್ಕಂಥ ಪವರ್ ಜೊತೆಗೆ ಅಧಿಕ ಪವರ್ ಸಿಕ್ತು ಅಂತ ಇನ್ನೂ ಜನಗಳಿಗೆ ಹೆಚ್ಚಿನ ಕೆಲಸ ಮಾಡ್ಬೋದು ಅಂತೇಳಿ. ಅದೇ DK ಶಿವಕುಮಾರ್ ಬಂದ ತಕ್ಷಣ ಎತ್ತಿನ ಒಳ್ಳೆ ಎಷ್ಟು ಬೇಗ ಫಾಸ್ಟಲ್ಲಿ ಮುಗಿಸಿದ್ರು. ಬೆಂಗಳೂರಿನಲ್ಲಿ 1.5 ಲಕ್ಷ ಕೋಟಿ ಡೆವಲಪ್ಮೆಂಟ್ ವರ್ಕ್ ನಡೀತಾ ಇದೆ. ಅಂದರೆ ಇಡೀ ಪ್ರಪಂಚದಲ್ಲೇ ಒಂದು ನಗರದಲ್ಲಿ, ಒಂದು ಸಿಟಿ ಇಷ್ಟು ದೊಡ್ಡ ಪ್ರಮಾಣದ ಡೆವಲಪ್ಮೆಂಟ್ ನಡೀತಿದೆ ಅದು ಕೇವಲ ಬೆಂಗಳೂರಿನಲ್ಲಿ. ಅದು DK ಶಿವಕುಮಾರ್ ಅವ್ರ ಹೆಗ್ಗಳಿಕೆ. ಅಕ್ರಾಸ್ ದ ಕರ್ನಾಟಕನೂ ಈಗ ನಡೀತಾ ಇದೆ. ನೀವು ಸರಿಸುಮಾರು ಏನು ಗ್ಯಾರಂಟಿ ಮಾತ್ರ ಹೇಳ್ತಾರಲ್ಲ, ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ನಾವು ಕೇವಲ 53,000-56,000 ಕೋಟಿಗಳು. ಅದನ್ನು ಬಿಟ್ಟು ನಮ್ಮ ಬಡ್ಜೆಟ್ 4,09,000 ಕೋಟಿನಲ್ಲಿ ನಾವು ಇನ್ನೂ ಅಭಿವೃದ್ಧಿ ಕೆಲಸಗಳನ್ನು ಎಲ್ಲ ಕೂಡ ಕೊಟ್ಟಿದ್ದೇವೆ, ಮಾಡ್ತಾ ಇದ್ದೇವೆ ನಾವು. ಓಕೆ, ಸೊ ನೀರಾವರಿ ಯೋಜನೆಗಳಿರ್ಬೋದು, ರೈತರಿಗೆ ಸವಲತ್ತು ಕೊಡೋದಿರ್ಬೋದು, ಎಲ್ಲವನ್ನು ನೀವು ಯಾವ ರಸ್ತೆಗಳು ಈಗ ಬೆಂಗಳೂರಲ್ಲಿ 37 ಜನ ಅಮಾಯಕರು ಸತ್ತು. ಲೋಕಸಭಾ ಈಗ ಮೈತ್ರಿ ಆದ್ರೆ ಕಾಂಗ್ರೆಸ್ಸು ನೀವು 50 ಗೆಲ್ಲಲ್ಲ ಅಂತ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಉತ್ತಮವಾದಂಥ ಒಂದು ಪ್ರದರ್ಶನ ಇತ್ತು. ಬಟ್ ಈಗ ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲೂ ಕೂಡ ನಿಮ್ಮ ಕಳಪೆ ಪ್ರದರ್ಶನ ಆಗುತ್ತೆ ಅಂತ ಹೇಳಿ ಅಂದ್ರೆ ಸೋಲಿಸುವಂತ ಒಂದು ಏನಕ್ಕೆ ಈಗ ಮಾನ್ಯ ದೇವೇಗೌಡರವರು ಯಾಕೆ BJP ಜೊತೆ ಹೋಗೋದು ಬೇಡ, ನಾವು ಸಪರೇಟ್ ಹೋಗೋಣ ಅಂತಂದ್ರೆ BJP ಅಸ್ತಿತ್ವ ಕಳ್ಕೊಳ್ಳುತ್ತೆ, JDS ತನ್ನ ಅಸ್ತಿತ್ವ ಕಳ್ಕೊಳ್ಳುತ್ತೆ BJP ಜೊತೆ ಹೋದ್ರೆ. ಈಗಾಗಲೇ ನಾವು ಹಳೆ ಮೈಸೂರು ಭಾಗದಲ್ಲಿ ಈಗ ಬೆಂಗಳೂರಲ್ಲಿ JDS ಸ್ಟ್ರಾಂಗ್ ಇದ್ದಿದ್ದು, ಅದನ್ನ BJP ಬಿಟ್ಕೊಟ್ಟು ಅಫ್ಕೋರ್ಸ್ ಅವ್ರ ಹಳೆಯೇ ಇರ್ಬೋದು. ಆದರೆ BJPಯ ಮೈಂಡ್ ಸೆಟ್ ಜಾಸ್ತಿ ಆಗ್ತಾ ಇದೆ. ಮಂಡ್ಯದಲ್ಲಿ ಗಲಾಟೆಗಳು
ಜಾಸ್ತಿ ಆಗ್ತಾ ಇದಾವೆ. ಒಕ್ಕಲಿಗರು ಯಾವಾಗ್ಲೂ ಧರ್ಮದ ವಿಚಾರದಲ್ಲಿ ಗಲಾಟೆ ಬರೋದಿಲ್ಲ. ಒಕ್ಕಲಿಗರು ಯಾವಾಗ್ಲೂ ಜಾತಿ ಪ್ರೇಮಿಗಳು ಹೊರತು ಧರ್ಮದ ಪ್ರೇಮಿಗಳಲ್ಲ ಯಾವಾಗ್ಲೂ. ಆದ್ರೆ ಇತ್ತೀಚೆಗೆ ನಡೀತಿರ್ತಕ್ಕಂಥ ಹಳೆ ಮೈಸೂರು ಭಾಗದಲ್ಲಿ ಎಸ್ಪೆಷಲಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರಿಗೆ ರಾಜ್ಯದ ಜನತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕರ್ನಾಟಕವನ್ನ ಹಳೆ ಮೈಸೂರು ಕರಾವಳಿನಲ್ಲಿರ್ತಕ್ಕಂಥ ಗಲಾಟೆಯನ್ನ ಹಳೆ ಮೈಸೂರು ಭಾಗಕ್ಕೆ ಯಾಕೆ ತರ್ತಾ ಇದ್ದೀರಿ? ನೀವು ಯಾವಾಗ ಬಿಜೆಪಿ ಜೊತೆ ಹೋದ್ರು ಆವಾಗ್ಲಿಂದ ಈ ಗಲಾಟೆಗಳು ಜಾಸ್ತಿ ಆಗ್ತಾ ಇದೆ. ಒಕ್ಕಲಿಗರು ದೂರ ಆಗ್ತಾರೆ ಸರ್ ಈಗ ಮೈತ್ರಿಯಿಂದ 100% ದೂರ ಆಗಿದ್ದಾರೆ. 100% ಒಕ್ಕಲಿಗರು ದೂರ ಆಗಿದ್ದಾರೆ. ಎಸ್ಪೆಷಲಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರನ್ನ ಡೌಟ್ ಅಲ್ಲಿ ಇದು ಮಾಡ್ತಾ ಇದ್ದಾರೆ. ಡೌಟ್ ಅಲ್ಲಿ ನೋಡ್ತಾ ಇದ್ದಾರೆ. ನೀವು ಕರ್ನಾಟಕವನ್ನ ಹಾಳು ಮಾಡಕ್ ಕೊಟ್ಟಿದ್ದೀರಿ. ಕರ್ನಾಟಕವನ್ನ ಶಾಂತಿಯ ಬೀಡು ಅಂತ ಏನ್ ಕರಿತಿದ್ವಿ, ಗಂಧದ ನಾಡು ಶಾಂತಿಯ ಬೀಡು ಅಂತ ಏನ್ ಕರಿತಿದ್ವಿ, ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಕಟ್ಟಿದಂತ ಕರ್ನಾಟಕವನ್ನ ನೀವು ಅವ್ರ ಜೊತೆ ಸೇರ್ಕೊಂಡು ಹಾಳು ಮಾಡ್ತಾ ಇದ್ದೀರಿ ಅಂತ ಮಾತಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರವನ್ನ ಒಂದೇ ಒಂದು 10 ಸೆಕೆಂಡ್ಸ್. ಈಗ ನಮ್ಮ ಮಿತ್ರರು ಹೇಳ್ತಾ ಇದ್ರು ನಮ್ಮ ಹಳೆ ಇದು ದಕ್ಷಿಣ ಭಾರತದಲ್ಲಿ ಹೆಬ್ಬಾಗಿಲು ಅಂತೇಳಿ. ಹೆಬ್ಬಾಗಿಲು ಆಲ್ರೆಡಿ ಒಂದ್ಸರಿ ಓಪನ್ ಆಯ್ತು, ಕೊಟ್ಟರು 40% ಕಮಿಷನ್. PSI ಹಗರಣ ಬರೀ ಹಗರಣದಲ್ಲೇ ಇದ್ದು ಅದನ್ನ ಹೆಬ್ಬಾಗಿಲು ಕರ್ನಾಟಕ ಜನತೆನ ಮುಚ್ಚಿಬಿಟ್ಟವ್ರೆ. ಇಡೀ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಮುಕ್ತ ಭಾರತ ದಕ್ಷಿಣ ಭಾರತ ಆಗಿದೆ. ಸೊ ಹಾಗಾಗಿ ಬಿಜೆಪಿಯ ಡೋರು ಕರ್ನಾಟಕದಲ್ಲಿ ಆಲ್ರೆಡಿ ಮುಗ್ದಿದೆ. ಇನ್ನೊಂದು ಲಾಸ್ಟ್ ಒಂದು 5 ಇದರಲ್ಲಿ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇದ್ರು ಬೇರೆ ಬೇರೆ ರಾಜ್ಯದಲ್ಲಿ. ಎಸ್, ನಾವು ಎಕ್ಸೆಪ್ಟ್ ಎಲ್ಲಿ ರಾಜ್ಯದಲ್ಲಿ ಸ್ಥಳೀಯ ಪಕ್ಷಗಳು ಸ್ಟ್ರಾಂಗ್ ಇದ್ದಾವೋ 3-4 ಸ್ಟೇಟ್ಗಳು, ಅದನ್ನು ಬಿಟ್ಟರೆ ಮಿಕ್ಕಿದೆಲ್ಲ ರಾಜ್ಯಗಳಲ್ಲೂ ನಾವೇ ಸೆಕೆಂಡ್ ಇದ್ದಿದ್ದು. ಓಕೆ, ಉತ್ತರ ಪ್ರದೇಶ ಮಧ್ಯಪ್ರದೇಶ ಕಾಂಗ್ರೆಸ್ ಇತ್ತು, ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ ಇದರಲ್ಲಿ ಬಿಟ್ಟರೆ ಮಿಕ್ಕಿದೆಲ್ಲ ರಾಜ್ಯಗಳಲ್ಲಿ ನಾವು ನೇರ ಗೆದ್ದಿದ್ವಿ. ಒಂದು ಸರಿ ಸೋತಿರ್ಬೋದು ರಾಜಕೀಯದಲ್ಲಿ, ನಾವು ಒಪ್ಕೊಳ್ತೇವೆ ಸೋಲನ್ನ. ರಾಜ್ಯದ ಜನತೆ ಅಥವಾ ದೇಶ ಜನತೆ ಕೊಡೋ ತೀರ್ಪನ್ನು ಒಪ್ಕೊಳ್ತೇವೆ. ಆದ್ರೆ ನಿಜವಾಗ್ಲೂ ವಾಸ್ತವದಲ್ಲಿ ಇವರು ಚುನಾವಣೆ ಹೆಂಗೆದ್ರು ಬರೇ ಇದೆ EVM ಹ್ಯಾಕಿಂಗು, ಇವಾಗೇನು CBI ED ಎಲೆಕ್ಷನ್ ಕಮಿಷನ್ ಉಪಯೋಗಿಸ್ಕೊಂಡು SIR ಅದು ಇದು ಉಪಯೋಗಿಸ್ಕೊಂಡು ಆ ಎಲೆಕ್ಟ್ರಲ್ ಸಿಸ್ಟಮ್ ಅನ್ನು ಉಪಯೋಗಿಸ್ಕೊಂಡು ಎಲೆಕ್ಟ್ರಲ್ ಬಾಂಡ್ ದುಡ್ಡು ತಗೊಂಡು ಗೆದ್ದಿದ್ದಾರೆ. ತಗೊಳ್ಳೋಣ ಸರ್, ಒಂದು ಬ್ರೇಕ್ ಸಮಯದಲ್ಲಿ ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಅಖಾಡ ಮತ್ತೆ ಮುಂದುವರಿಯುತ್ತೆ.